ರಾಜ್ಯದಲ್ಲಿ ಸದ್ಯಕ್ಕಿಲ್ಲ ಲಾಕ್ಡೌನ್. ಮುಂದಿನ ವಾರದಿಂದ ವೀಕೆಂಡ್ ಲಾಕ್ಡೌನ್ ಪಕ್ಕ. ಎಲೆಕ್ಷನ್ ಮುಗಿದ ಬಳಿಕ ರಾಜ್ಯದಲ್ಲಿರುವಂತಹ ಬೈ ಎಲೆಕ್ಷನ್ ಮುಗಿದ ನಂತರ ವೀಕೆಂಡ್ ಲಾಕ್ಡೌನ್. ಬೆಂಗಳೂರು ಫುಲ್ ಲಾಕ್ಡೌನ್ ಆಗುತ್ತಾ? ಎಲೆಕ್ಷನ್ ಬಳಿಕ ನೈಟ್ ಕರ್ಫ್ಯೂ ವಿಸ್ತರಣೆ ಆಗುತ್ತಾ? ವಾರದೊಳಗೆ ಇನ್ನಷ್ಟು ಜಿಲ್ಲೆಗಳಿಗೂ ಕೂಡ ಕರ್ಫ್ಯೂ ವಿಸ್ತರಣೆ ಆಗುತ್ತಾ? ಸೋಂಕಿನ ಪ್ರಮಾಣ ಹೆಚ್ಚಾದ್ರೆ ಮತ್ತಷ್ಟು ಕಠಿಣ ಕ್ರಮ. ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ಇಲ್ಲ, ಆದರೆ ಮುಂದಿನ ವಾರದಿಂದ ವೀಕೆಂಡ್ ಲಾಕ್ಡೌನ್ ಪಕ್ಕ. ಯಾಕಂತಂದ್ರೆ ಮುಂದಿನ ವಾರ ನಿಜಕ್ಕೂ ಕೂಡ ನಿರ್ಣಾಯಕ ಆಗುತ್ತೆ. ಏಪ್ರಿಲ್ 15ರ ನಂತರ ಸೋಂಕಿನ ಸಂಖ್ಯೆ ಹೆಚ್ಚಳವಾಗುತ್ತೆ ಅಂತ ಈಗಾಗಲೇ ತಜ್ಞರು ಮಾಹಿತಿಯನ್ನ ನೀಡಿರೋದ್ರಿಂದ ಮುಂದಿನ ವಾರದಿಂದ ವೀಕೆಂಡ್ ಲಾಕ್ಡೌನ್ಗೆ ಚಿಂತನೆ ನಡೆಸಲಾಗಿದೆ. ಎಲೆಕ್ಷನ್ ಮುಗಿದ ಬಳಿಕ ವೀಕೆಂಡ್ ಲಾಕ್ಡೌನ್. ಬೆಂಗಳೂರು ಫುಲ್ ಲಾಕ್ಡೌನ್ ಆಗುತ್ತಾ? ಎಲೆಕ್ಷನ್ ಬಳಿಕ ನೈಟ್ ಕರ್ಫ್ಯೂ ವಿಸ್ತರಣೆ ಆಗುತ್ತಾ? ವಾರದೊಳಗೆ ಇನ್ನಷ್ಟು ಜಿಲ್ಲೆಗಳಿಗೂ ಕೂಡ ಕರ್ಫ್ಯೂ ವಿಸ್ತರಣೆ. ಸೋಂಕಿನ ಪ್ರಮಾಣ ಹೆಚ್ಚಾದರೆ ಮತ್ತಷ್ಟು ಕಠಿಣ ಕ್ರಮ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ವೀಕೆಂಡ್ ಲಾಕ್ಡೌನ್ ಪಕ್ಕಾ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ಇಲ್ಲ. ದಿನೇ ದಿನೇ ಕೊರೋನಾ ಎರಡನೇ ಅಲೆ ಮಿತಿ ಮೀರ್ತಾ ಇದೆ, ಸ್ಫೋಟಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಜ್ಞರು ಕೂಡ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಸರ್ಕಾರಕ್ಕೆ ನೀಡಿದ್ದಾರೆ. ಆ ಸಲಹೆಯ ಪ್ರಕಾರವಾಗಿ ಈಗ 10 ದಿನಗಳವರೆಗೂ ಕೂಡ ರಾಜ್ಯದ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ, ಕೊರೋನಾ ಕರ್ಫ್ಯೂ ಅನ್ನ ವಿಧಿಸಲಾಗಿದೆ. ಇನ್ನು ಮುಂದಿನ ದಿನಗಳು ಮತ್ತಷ್ಟು ಭೀಕರವಾಗಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಹೇರಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಸಿಗ್ತಾ ಇರುವಂತಹ ಉತ್ತರ ಅಂತಂದ್ರೆ ಸದ್ಯಕ್ಕೆ ಲಾಕ್ಡೌನ್ ಇಲ್ಲ ಅನ್ನುವಂಥದ್ದು. ಆದರೆ ವೀಕೆಂಡ್ ಲಾಕ್ಡೌನ್ ಪಕ್ಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವೀಕೆಂಡ್ ಲಾಕ್ಡೌನ್ ಇಡೀ ರಾಜ್ಯಕ್ಕೇನಾ ಅಥವಾ ಸೋಂಕು ಎಲ್ಲೆಲ್ಲಿ ಹೆಚ್ಚಳವಾಗಿದೆಯಾ ಅಲ್ಲಿಯ? ಈ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಅದೆಲ್ಲದಕ್ಕೂ ಉತ್ತರ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೈ ಎಲೆಕ್ಷನ್ ಮುಗಿದ ಬಳಿಕವೇ ಸಿಗತ್ತೆ. ಬೆಂಗಳೂರು ಫುಲ್ ಲಾಕ್ಡೌನ್ ಆಗ್ಬಿಡುತ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ಬೆಂಗಳೂರಿನಲ್ಲೇ 70% ಸೋಂಕಿದೆ. ಅತಿ ವೇಗವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ. ಇದು ಬಹಳ ಡೇಂಜರ್ ಸ್ಥಿತಿಯಲ್ಲಿದೆ ಬೆಂಗಳೂರು. ಬೆಂಗಳೂರಿನ ಜನ ಎಚ್ಚೆತ್ಕೊಳ್ತಾ ಇಲ್ಲ, ಮಾರುಕಟ್ಟೆಗಳಿಗೆ ಬಿಂದಾಸ್ ಆಗಿ ತಿರುಗ್ತಾ ಇದ್ದಾರೆ, ಕೊರೋನಾ ರೂಲ್ಸ್ ಫಾಲೋ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸೋಂಕು ಕೂಡ ವಿಪರೀತವಾಗಿ ಹರಡ್ತಾ ಇದೆ. ಹಾಗಾಗಿ ಬೆಂಗಳೂರು ಫುಲ್ ಲಾಕ್ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ದಿನೇ ದಿನೇ ಸೋಂಕು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಳ ಜನರ ಪ್ರಶ್ನೆ ಒಂದೇ, ಲಾಕ್ಡೌನ್ ಆಗಿಬಿಡುತ್ತಾ ಅನ್ನುವಂಥದ್ದು. ಸರ್ಕಾರ ಏನೋ ಲಾಕ್ಡೌನ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಲಾಕ್ಡೌನ್ಗೆ ಪರ್ಯಾಯವಾಗಿ ಏನ್ ಕ್ರಮ ತೆಗೆದುಕೊಳ್ಬಹುದು? ವೀಣಾ, ಸಾಮಾನ್ಯವಾಗಿ ನೋಡ್ಬೋದು, ಕೇಸ್ಗಳು ಎಷ್ಟೇ ನಾವು ಕಂಟ್ರೋಲ್ ಮಾಡ್ತಾ ಇದ್ರು ಕೂಡ ಕೊರೋನಾ ಕೇಸ್ ಕಂಟ್ರೋಲ್ ಆಗ್ತಾನೆ ಇಲ್ಲ. ದಿನೇ ದಿನೇ ಹೆಚ್ಚಳ ಆಗ್ತಿರ್ತಕ್ಕಂಥದ್ದು. ಮೊದಲ ಅಲೆಗಿಂತ ಎರಡನೇ ಅಲೆ ರಭಸವಾಗಿ ಹರಡ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ನೋಡ್ತಾ ಇದ್ದಾಗ ವೈದ್ಯಾಧಿಕಾರಿಗಳಿಗಿರ್ಬೋದು ಅಥವಾ BBMPಗಿರ್ಬೋದು, ಜೊತೆಗೆ ಆರೋಗ್ಯ ಇಲಾಖೆಗಿರ್ಬೋದು, ಎಲ್ಲರಲ್ಲೂ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲ ಪರಿಹಾರ, ತಕ್ಷಣದ ಪರಿಹಾರ ಅಂದರೆ ಅದು ಲಾಕ್ಡೌನ್ ಮಾಡುವಂಥದ್ದು ಅಂತ. ಯಾಕಂದರೆ ಲಾಕ್ಡೌನ್ ಮಾಡೋದ್ರಿಂದ ಜನಜೀವನದ ಓಡಾಟಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕ್ಬೋದು. ನಂತರ ಒಂದಷ್ಟು ಕೇಸ್ಗಳು ಕಡಿಮೆ ಬರುವಂಥ ಚಾನ್ಸಸ್ ಇದೆ. ಹಾಗೇನೇ ಕೊರೋನಾ ಕಂಟ್ರೋಲ್ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗ್ ಕೂಡ ಮಾಡಬಹುದು ಅಂತಕ್ಕಂಥದ್ದು ಸದ್ಯ ಎಲ್ಲರ ಒಂದು ಮನಸ್ಸಿನಲ್ಲಿರ್ತಕ್ಕಂಥದ್ದು. ಆದರೆ ಲಾಕ್ಡೌನ್ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಜನರ ಜೀವನ ಎಷ್ಟು ಮುಖ್ಯನೋ, ಜೀವ ಎಷ್ಟು ಮುಖ್ಯನೋ ಜೀವನನೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಇದೀಗ ಲಾಕ್ಡೌನ್ ಅನ್ನುವಂಥ ವಿಚಾರ ಕೇಳಿದ್ರೆ ನಿಜಕ್ಕೂ ಕೂಡ ಪಬ್ಲಿಕ್ಸ್ ಬೆಚ್ಚಿ ಬೀಳ್ತಾರೆ ಅಂತಕ್ಕಂಥದ್ದು. ಹಾಗೇನೇ ಮುಂದಿನ ಜೀವನದ ಪರಿಸ್ಥಿತಿಗಿರ್ಬೋದು, ಹಾಗೆಯೇ ವ್ಯಾಪಾರಗಳನ್ನ ನಡೆಸೋಕಿರ್ಬೋದು, ಎಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ಹಿಂದೆ ಮುಂದೆ ನೋಡುವಂಥದ್ದು. ಹಾಗೆ ಲಾಕ್ಡೌನ್ ಭಯದಲ್ಲೇ ಸಾಕಷ್ಟು ಜೀವನ ತಳ್ತಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಲಾಕ್ಡೌನ್ ಸದ್ಯಕ್ಕಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ಇದೇ ರೀತಿಯಾಗಿ ನೈಟ್ ಕರ್ಫ್ಯೂನ ಮುಂದುವರಿಸುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೆ ನೈಟ್ ಕರ್ಫ್ಯೂನ ಈಗ 8 ನಗರಗಳಿಗೆ ಮಾತ್ರ ವಿಸ್ತರಿಸಲಾಗಿದೆ. ರಾಜ್ಯದ ಮತ್ತಷ್ಟು ನಗರಗಳಿಗೆ ವಿಸ್ತರಿಸುವಂಥದ್ದು, ಹಾಗೆ ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತಹ ಚಾನ್ಸಸ್ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ಜೊತೆಗೆ ವೀಕೆಂಡ್ ಕರ್ಫ್ಯೂ ಅನ್ನ ಹಾಕುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಅಂದರೆ ಲಾಕ್ಡೌನ್
ಬದಲಿಗೆ ವೀಕೆಂಡ್ ಕರ್ಫ್ಯೂ ಹಾಗೂ ನೈಟ್ ಕರ್ಫ್ಯೂ ವಿಸ್ತರಣೆಯ ಬಗ್ಗೆ ಸರ್ಕಾರ ಆಲೋಚನೆ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ವೀಕೆಂಡ್ನಲ್ಲಿ ಜನ ಓಡಾಟ ಜಾಸ್ತಿ ಇರುತ್ತೆ. ಈಗ ನೋಡ್ಬೋದು, ಶನಿವಾರ ಭಾನುವಾರ ಬಂತು ಅಂತ ಅಂದರೆ ಶುಕ್ರವಾರ ಸಂಜೆನೆ ತಮ್ಮ ಊರುಗಳತ್ತ ಪಯಣ ಮಾಡೋದು, ಹಾಗೆಯೇ ಪ್ರವಾಸಿ ತಾಣಗಳಿಗೆ ಹೋಗುವಂಥದ್ದು, ಹಾಗೆ ಬೆಂಗಳೂರಿನ ಒಂದು ಲೈಫ್ ಸ್ಟೈಲಿಗೆ ಬಂದರೆ ಶಾಪಿಂಗ್ ಮಾಲ್, ಪಬ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ತಿರುಗುವಂಥದ್ದು, ಈ ರೀತಿಯಾದಂತಹ ಪ್ರಕ್ರಿಯೆಗಳಲ್ಲಿ ಜನ ತಮ್ಮನ್ನು ತಾವು ತೊಡಗಿಸ್ಕೊತಾರೆ. ಇದರಿಂದ ಜನಸಂದಣಿ ಜಾಸ್ತಿ ಸೇರುತ್ತೆ, ಕೊರೋನಾ ಹರಡುವಿಕೆಗೆ ಇದೆಲ್ಲವೂ ಕೂಡ ಕಾರಣವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವೀಕೆಂಡ್ ಕರ್ಫ್ಯೂನ ಜಾರಿಗೊಳಿಸುವಂತಹ ಎಲ್ಲ ಚಾನ್ಸಸ್ ಕೂಡ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಈ ಸರ್ವಪಕ್ಷಗಳ ಸಭೆ ಕೂಡ ಕರೆದಿರ್ತಕ್ಕಂಥದ್ದು ಸರ್ಕಾರ. ಸೊ ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ಇದೇ ಒಂದು ಪ್ರಸ್ತಾವನೆ ಹೊರಬೀಳುವಂಥದ್ದು, ಇದೇ ಒಂದು ಪ್ರಸ್ತಾವನೆಯ ಮೇಲೆ ಚರ್ಚೆ ಆಗುವಂತಹ ಎಲ್ಲ ಚಾನ್ಸಸ್ ಇರ್ತಕ್ಕಂಥದ್ದು. ಈ ಪ್ರಸ್ತಾವನೆಯ ಮೇಲೆ ಚರ್ಚೆಯಾಗಿ ನಂತರ ವೀಕೆಂಡ್ ಕರ್ಫ್ಯೂ ಹಾಗೂ ನೈಟ್ ಕರ್ಫ್ಯೂನ ರಾಜ್ಯದ ಎಲ್ಲ ಭಾಗಗಳಿಗೆ ವಿಸ್ತರಿಸುವಂತಹ, ಹಾಗೆ ನೈಟ್ ಕರ್ಫ್ಯೂನ ಮುಂದುವರಿಸುವಂತಹ ಒಂದು ಸಾಧ್ಯಾನುಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ. ವೀಣಾ, ಎಸ್ ರಕ್ಷಾ, ಕಠಿಣ ಕ್ರಮ ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಈಗ ಕೊರೋನಾ ಕರ್ಫ್ಯೂನ 10 ದಿನಗಳವರೆಗೂ ಕೂಡ ವಿಧಿಸಿದ್ದಾರೆ. ಸೊ ಅದರಲ್ಲಿ ಮತ್ತೆ ವಿಸ್ತರಣೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆಯಾ? ಯಾಕಂತಂದ್ರೆ ಮೇ ಎಂಡ್ವರೆಗೂ ಕೂಡ ಬಹಳ ಎಚ್ಚರದಿಂದ ಇರಬೇಕು ಅಂತ ತಜ್ಞರು ಸಲಹೆ ನೀಡಿರೋದ್ರ ಹಿನ್ನೆಲೆಯಲ್ಲಿ ಆ ಟೈಮಿಂಗ್ ಅಲ್ಲೂ ಕೂಡ, ಜೊತೆಗೆ ಆ ದಿನಗಳೇನಿದೆ ಅದನ್ನ ವಿಸ್ತರಣೆ ಮಾಡೋ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಿಜಾನ ಇದು? ಖಂಡಿತ ವೀಣಾ, ನೈಟ್ ಕರ್ಫ್ಯೂನ ವಿಸ್ತರಣೆ ಮಾಡುವಂತಹ ಚಾನ್ಸಸ್ ಬಹಳನೇ ಜಾಸ್ತಿ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ನೋಡ್ಬೋದು, ಇವತ್ತಿನ ನಮ್ಮ ಕೇಸಸ್ಗಳ ಲೆಕ್ಕವನ್ನು ತೆಗೆದುಕೊಂಡ್ರೆ ಈ ಕೇಸಸ್ಗಳು ಮೇ ತಿಂಗಳಲ್ಲಿ ದ್ವಿಗುಣವಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದರೆ ಈಗಾಗಲೇ ನಮಗೆ 10,000 ಹತ್ತತ್ರ ಕೇಸಸ್ಗಳು ಬರ್ತಾ ಇದೆ. ಸೊ ಹಾಗಿದ್ದಂಥ ಪಕ್ಷದಲ್ಲಿ ಒಬ್ಬ ಸೋಂಕಿತನಿಗೆ 3 ಸಂಪರ್ಕಿತರು, ಕನಿಷ್ಠ ಪಕ್ಷ 3 ಸಂಪರ್ಕಿತರು, ಮನೆಯವರಿರ್ಬೋದು ಹಾಗೆ ಕಾರ್ಯಸ್ಥಳಗಳಿರ್ಬೋದು ಅಂತ ನಾವು ಗಮನಿಸಿದಾಗ ಮೇ ತಿಂಗಳ ಅವಧಿಗಾಗಲೇ ದಿನವೊಂದಕ್ಕೆ 20,000 ರಿಂದ 25,000 ಕೇಸಸ್ಗಳು ಬರುವಂಥ ಚಾನ್ಸಸ್ ಇದೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಆಸ್ಪತ್ರೆಗಳ ಕೊರತೆ ಉಂಟಾಗುತ್ತೆ. ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ, ಎಸ್ಪೆಷಲಿ ಹೇಳಬೇಕಂದ್ರೆ ಈಗಾಗಲೇ ICU ಕೊರತೆ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸಾಕಷ್ಟು ನಗರಗಳಲ್ಲಿ, ಸಾಕಷ್ಟು ಭಾಗಗಳಲ್ಲಿ ICU ಕೊರತೆ ಕಾಣಿಸ್ತಾ ಇದೆ. ಜೊತೆಗೆ ಮೆಡಿಸಿನ್ ಕೊರತೆ ಕೂಡ ಸ್ವಲ್ಪ ಮಟ್ಟಿಗೆ ಇತ್ತು. ಅದನ್ನು ಕೂಡ ಭರಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಮೆಡಿಸಿನ್ಗಳ ರಫ್ತನ್ನು ಕೂಡ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಕೇವಲ ನಮ್ಮ ದೇಶಕ್ಕೆ ಮೀಸಲಾಗಿರಬೇಕು, ಯಾವುದೇ ಒಂದು ಔಷಧಿಗಳನ್ನು ರಫ್ತು ಮಾಡುವಂತಿಲ್ಲ ಅಂತ ಬ್ಯಾನ್ ಮಾಡಿದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಆಗ್ತಾ ಇದೆ, ವೈದ್ಯಕೀಯ ಸೌಲಭ್ಯಗಳ ಕೊರತೆ ಕಾಣ್ತಿದೆ ಅಂತಕ್ಕಂಥದ್ದನ್ನ ಸಾರಿ ಹೇಳ್ತಾ ಇದೆ. ಸೊ ಹಾಗಾಗಿ ನೈಟ್ ಕರ್ಫ್ಯೂನ ಜಾರಿ ಮಾಡ್ತಕ್ಕಂಥದ್ದು, ನೈಟ್ ಕರ್ಫ್ಯೂನ ಕರ್ನಾಟಕದಾದ್ಯಂತ ವಿಸ್ತರಣೆ ಮಾಡುವಂತಹ ಎಲ್ಲ ಚಾನ್ಸಸ್ಗಳು ಜಾಸ್ತಿ ಇದೆ. ಅಂದರೆ ಕೊರೋನಾಗೆ ಕಡಿವಾಣ ಹಾಕುವ ಜನಜೀವನ ಒಡನಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಸದ್ಯಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಇದೊಂದೇ ಮಾರ್ಗ ಅಂತ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು. ಆದರೆ ಇದನ್ನ ಸರ್ವಪಕ್ಷಗಳ ಸಭೆಯಲ್ಲಿ ಯಾವ ರೀತಿಯಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಒಪ್ಪಿಗೆಯನ್ನು ಪಡ್ಕೊತಾರೆ, ಸೊ ಯಾವ ರೀತಿಯಾಗಿ ಚಾಲನೆಗೆ ತರ್ತಾರೆ ಅಂತ ನೋಡಬೇಕು. ಇನ್ನು ಕಠಿಣ ಕ್ರಮಗಳು ಅಂತ ಹೇಳ್ತಾನೆ ಬಂದಿದೆ ರಾಜ್ಯ ಸರ್ಕಾರ. ಹಾಗೆ BBMPನೂ ಕೂಡ ಬೆಂಗಳೂರಿನ ಪಾಲಿಗೆ ಸಾಕಷ್ಟು ಕಠಿಣ ಕ್ರಮಗಳನ್ನ ತಂದಿತ್ತೆ. ಆದರೂ ಜನ ಅದನ್ನ ಅನುಸರಿಸಿದ್ದು ಕಠಿಣವಾಗಿ ಏನು ಅನುಸರಿಸ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಕರ್ಫ್ಯೂ, ಲಾಕ್ಡೌನ್ ಅಂತಹ ಕ್ರಮಗಳು ಬಹಳನೇ ಅಗತ್ಯವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಆದರೆ ಲಾಕ್ಡೌನ್ ಅಂದರೆ ಜನ ಹೌಹಾರೋದು ಸಹಜವಾಗಿದೆ. ಲಾಕ್ಡೌನ್ ಮಾಡಿದಾಗ ಸರ್ಕಾರದ ವಿರುದ್ಧವಾಗಿ ನಿಂತು ಮಾತನಾಡಿದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ವೀಕೆಂಡ್ ಕರ್ಫ್ಯೂಗೆ ಹಾಗೆ ನೈಟ್ ಕರ್ಫ್ಯೂಗೆ ಸ್ಟಿಕ್ ಆನ್ ಆಗುವಂತಹ ಎಲ್ಲ ಚಾನ್ಸಸ್ಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ವೀಣಾ, ಇದರ ಜೊತೆಗೆ ರಕ್ಷಾ, ಈಗ ತಜ್ಞರೇ ಹೇಳೋ ಮಾಹಿತಿ ಪ್ರಕಾರ, ವೈದ್ಯರು ಹೇಳೋ ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ 70% ಸೋಂಕಿದೆ ಅನ್ನುವಂಥದ್ದು. ಬೇರೆ ನಗರಗಳಿಗೆ ಹೋಲಿಸಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಸೋಂಕಿದೆ, ಹರಡ್ತಾನೂ ಇದೆ. ಇದಕ್ಕೆ ಜನರ ನಿರ್ಲಕ್ಷ್ಯವೂ ಕೂಡ ಪ್ರಮುಖ ಕಾರಣ ಅನ್ನುವಂತಹ ಮಾಹಿತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೇವಲ ಬೆಂಗಳೂರನ್ನ ಮಾತ್ರ ಲಾಕ್ ಮಾಡಿಬಿಡ್ತಾರಾ? ಈ ಪ್ರಶ್ನೆ ಇದೆ ಅಲ್ವಾ? ಎಸ್ ವೀಣಾ, ಬೆಂಗಳೂರಿಗೆ ಬರುವಂಥವರಿಗೆ, ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟು ಇಟ್ಕೊಳ್ಳುವಂಥವ್ರಿಗೆ ಎಲ್ರಿಗೂ ಕೂಡ ಕಾಡ್ತಾ ಇರುವಂತಹ ಪ್ರಮುಖವಾದ ಪ್ರಶ್ನೆ ಅಂದರೆ ಬೆಂಗಳೂರು ಮತ್ತೊಮ್ಮೆ ಲಾಕ್ಡೌನ್ ಆಗುತ್ತಾ? ಯಾಕಂತಂದರೆ ಇಡೀ ಕರ್ನಾಟಕದ ಒಂದು ಕೊರೋನಾ ಕೇಸಸ್ಗಳನ್ನ ನೋಡಿದಾಗ ನಾವು 65% ಕೇಸಸ್ ಪ್ರತಿದಿನ ಬರ್ತಾ ಇರುವಂತಹ ಕೇಸಸ್ಗಳಲ್ಲಿ 65% ಕೇಸಸ್ ಬೆಂಗಳೂರಿಂದೇ ಆಗಿದೆ. ಹಾಗಾಗಿ ಬೆಂಗಳೂರು ಮತ್ತೊಮ್ಮೆ ಲಾಕ್ಡೌನ್ ಆಗಿಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಆದರೆ ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಒಂದು ರೀತಿಯಾಗಿ ಆರ್ಥಿಕವಾಗಿ ಆಗಿರ್ಬೋದು, ಹಾಗೆಯೇ ಬೆಂಗಳೂರಿನ ಒಂದು ವ್ಯಾಪಾರ ವಹಿವಾಟುಗಳ ಮೇಲೆನೆ ಇಡೀ ಕರ್ನಾಟಕದ ಒಂದು ಆರ್ಥಿಕತೆ ನಿಂತಿರ್ತಕ್ಕಂಥದ್ದು. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಬರೋ ಅಂಥವ್ರಿಗೆ ಈಗಾಗಲೇ ಫಸ್ಟ್ ವೇವ್ನಲ್ಲಿ ಸಾಕಷ್ಟು ಜನ ಬೆಂಗಳೂರಿನ ತೊರೆದು ಊರ ಕಡೆ ಹೊರಟಿದ್ರು. ಅವರೆಲ್ಲರೂ ಕೂಡ ವಾಪಸ್ ಬಂದು ತಮ್ಮ ಜೀವನವನ್ನು ಮತ್ತೆ ಕಟ್ಕೊತಾ ಇದ್ದಾರೆ, ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಮತ್ತೆ ಶುರು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿದ್ದೆ ಆದರೆ ಮತ್ತೊಂದು ದೊಡ್ಡ ಹೊಡೆತ ಬೆಂಗಳೂರಿನ ಪಾಲಿಗೆ ಅದು ಅಂತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ಲಾಕ್ಡೌನ್ ಮಾಡುವಂತಹ ಸಾಧ್ಯತೆಗಳು ಸ್ವಲ್ಪ ಕಡಿಮೆನೇ ಇದೆ. ಯಾರೊಂಥರ ಸೆಮಿ ಲಾಕ್ಡೌನ್
ರೀತಿನೇ ಆಗುತ್ತೆ. ಈಗ ವೀಕೆಂಡ್ ಲಾಕ್ಡೌನ್ ಮಾಡಿ ನೈಟ್ ಕರ್ಫ್ಯೂನ ಹೇರಿದ್ರು ಅಂತಂದರೆ ಬೆಂಗಳೂರಿನ ಪಾಲಿಗೆ ಅದು ಸೆಮಿ ಲಾಕ್ಡೌನ್ ರೀತಿನೇ ಇರುತ್ತೆ. ಯಾಕಂತಂದರೆ ಬೆಂಗಳೂರು 24/7 ವರ್ಕ್ ಮಾಡುವಂತಹ ಒಂದು ನಗರ ಆಗಿರುತ್ತೆ. ಸೊ ಅದರಲ್ಲಿ ನೀವು ಸಂಜೆ 10 ಗಂಟೆಗೆ ನಮ್ಮ ದಿನಚರಿಗಳನ್ನೆಲ್ಲ ಕಟ್ ಮಾಡಬೇಕು ಅಂತ ಆದಾಗ ಬೆಂಗಳೂರು ಯಾವಾಗಲೂ ನೋಡ್ಬೋದು ನಾವು ಬೆಳಗ್ಗೆ ಒಂದು 4:30-5 ಗಂಟೆಗೆ ಶುರು ಆದರೆ ಬೆಂಗಳೂರಿನಲ್ಲಿ ರಾತ್ರಿ 12 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟುಗಳು ನಡೀತಾ ಇರುತ್ತೆ. ಆದರೆ ರಾತ್ರಿ ನೀವು 10 ಗಂಟೆಗೆ ವ್ಯಾಪಾರ ವಹಿವಾಟುಗಳನ್ನ ಕಟ್ ಮಾಡ್ತೀರಾ ಅಂತ ಅಂದರೆ ಅದು ಲಾಕ್ಡೌನ್ ರೀತಿನೇ ಆಗುತ್ತೆ. ಯಾಕಂದರೆ 9:30 ಸಮಯಕ್ಕೆ 9 ಗಂಟೆ ಸಮಯಕ್ಕಾಗಲೇ ಬೆಂಗಳೂರು ತನ್ನ ಜನಜೀವನವನ್ನು ವ್ಯಾಪಾರ ವಹಿವಾಟುಗಳನ್ನ ನಿಲ್ಲಿಸಿ ಮನೆ ಕಡೆ ಹೊರಡುತ್ತೆ. ಹಾಗಿದ್ದಂಥ ಪಕ್ಷದಲ್ಲಿ ಅದು ಸೆಮಿ ಲಾಕ್ಡೌನ್ ರೀತಿನೇ ಇರುತ್ತೆ. ಹಾಗಾಗಿ ಲಾಕ್ಡೌನ್ ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ವೀಕೆಂಡ್ ಲಾಕ್ಡೌನ್ಗಳು ಹಾಗೆನೇ ವೀಕೆಂಡ್ ಕರ್ಫ್ಯೂ ಹಾಗೆ ನೈಟ್ ಕರ್ಫ್ಯೂಯನ್ನು ಹೇರೋ ಮೂಲಕ ಒಂದು ರೀತಿಯಾದಂಥ ಲಾಕ್ಡೌನ್ ಪರಿಸ್ಥಿತಿಗೆ ಬೆಂಗಳೂರು ಹೋಗುತ್ತೇನೋ ಅಂತ ಅನಿಸ್ತಾ ಇದೆ. ವಾರದಲ್ಲಿ ಕೇವಲ 7 ದಿನಗಳ ಪೈಕಿ 5.5 ದಿನಗಳು ಮಾತ್ರ ಬೆಂಗಳೂರು ವರ್ಕ್ ಮಾಡುತ್ತೆ ಅಂತ ಅಂದ ಪಕ್ಷದಲ್ಲಿ ಅದು ಲಾಕ್ಡೌನ್ ರೀತಿನೇ ಇರುತ್ತೆ, ಸೆಮಿ ಲಾಕ್ಡೌನ್ ರೀತಿನೇ. ಹಾಗಾಗಿ ಲಾಕ್ಡೌನ್ ಅನ್ನುವಂತಹ ಪದವನ್ನು ಬದಿಗಿಟ್ಟು ಲಾಕ್ಡೌನ್ನ ಎಲ್ಲ ಕ್ರಮಗಳನ್ನು ಕೂಡ ಸಾಧ್ಯವಾದಷ್ಟು ಬೆಂಗಳೂರಿನ ಮೇಲೆ ಹೇರಿ ಬೆಂಗಳೂರಿನ ಕೇಸಸ್ಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕರ್ಫ್ಯೂ ಅನ್ನು ವಿಧಿಸುವಂತಹ ಒಂದು ಸಾಧ್ಯಾನುಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.